ರಾಜ್ಯ ಭಾರತೀಯ ಜನತಾ ಪಕ್ಷದಲ್ಲಿ ದಿನೇ ದಿನೇ ಮಹತ್ತರ ಬದಲಾವಣೆಗಳು ಆಗ್ತಾ ಇದ್ದಾವೆ. ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಈಗಾಗಲೇ ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಅಡ್ಡಡ್ಡ ಉದ್ದುದ್ದ ಭಾಷಣ ಇರಬಹುದು, ಪಿತೂರಿಗಳಿರಬಹುದು, ಯಾವ ರೀತಿ ಸಂಚಲನ ಸೃಷ್ಟಿ ಮಾಡಿದೆ ಅನ್ನೋದು ಗೊತ್ತಿದೆ. ಇದರ ನಡುವೆ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆನ್ ಅಶ್ವವೇಗ. ರಾಜ್ಯ ಬಿಜೆಪಿಯಲ್ಲಿ ಡಿವಿಎಸ್ ಆಡಿಯೋ ಬಾಂಬ್. ಯಾರ ವಿರುದ್ಧ? ಹೌದು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಅತಿ ದೊಡ್ಡ ಶಾಕ್ ಅಂತ ಹೇಳಲಾಗ್ತಾ ಇದೆ. ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕ್ರಿ, ಇದನ್ನ ನಾವು ಹೇಳ್ತಾ ಇಲ್ಲ. ಕಿಕ್ ಹಿಮ್ ಔಟ್ ಇನ್ ನವೆಂಬರ್ ಅಂದ್ರೆ ಏನರ್ಥ? ಡಿ.ವಿ. ಸದಾನಂದ ಗೌಡರ ಸ್ಫೋಟಕ ಆಡಿಯೋ ಅವರದ್ದೇ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಆಡಿಯೋ ಸಂಚಲನ ಉಂಟು ಮಾಡಿದೆ. ಡಿವಿಎಸ್ ಆಡಿಯೋ ಬಾಂಬ್ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕೆ ಸಾಕ್ಷಿ ಆಗ್ತಾ ಇದೆಯಾ? ಹಾಗಾದ್ರೆ ವೆರಿ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಶಾಕಿಂಗ್ ಅಂತ ಅನ್ಸುತ್ತೆ. ಮತ್ತು ಈ ರೀತಿಯಾದಂತಹ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಇದ್ದಾಗ, ಯಾವುದೇ ರಾಜ್ಯ ರಾಜಕಾರಣ ಇರ್ಬೋದು, ದೇಶದ ರಾಜಕಾರಣ ಇರ್ಬೋದು, ರಾಜಕಾರಣದಲ್ಲಿ ಇದ್ದಾಗ ಆಡಳಿತವನ್ನ ನಡೆಸುವವರಾಗಿರಬಹುದು ಅಥವಾ ಆಡಳಿತ ನಡೆಸುವವರ ಕಿವಿ ಹಿಂಡೋ ಕೆಲಸವನ್ನ ಹೆಂಗ್ ಮಾಡ್ತಾರೆ ಅನ್ನುವ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಕಿಕ್ ಹಿಮ್ ಔಟ್ ಇನ್ ನವೆಂಬರ್, ದಟ್ ಇಸ್ ದ ನ್ಯೂಸ್. ಓಕೆ, ಏನು ಹಾಗಾದ್ರೆ ಕಿತ್ತು ಬಿಸಾಕ್ರಿ ನವೆಂಬರ್ ಅಲ್ಲಿ ಅಂತ ಅಂದ್ರೆ ವಾಟ್ ಡಸ್ ಇಟ್ ಮೀನ್? ಏನು ಅರ್ಥ? ಯಾವ ಕಾರಣಕ್ಕಾಗಿ ಹೇಳಿದ್ರು? ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತಮ್ಮ ಕೆಲಸವನ್ನ ಚೆನ್ನಾಗಿ ನಿಭಾಯಿಸ್ತಾ ಇಲ್ವಾ? ಜವಾಬ್ದಾರಿಯಿಂದ ನಡೆದುಕೊಳ್ತಾ ಇಲ್ವಾ? ಎಲ್ಲರನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನುವ ಅನುಮಾನಗಳೇನಾದರೂ ವ್ಯಕ್ತವಾಗ್ತಾ ಇದ್ದವ? ಅಥವಾ ಎಲ್ಲವೂ ಸರಿ ಇಲ್ಲ ಅನ್ನುವುದನ್ನ ಈ ಮೂಲಕ, ಈ ಆಡಿಯೋ ಮೂಲಕ ಏನಾದರೂ ಸ್ಫೋಟ ಆಗ್ತಾ ಇದೆಯಾ? ಹೀಗೆ ಹಲವು ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಗರಿಗೆದರ್ತಾ ಇದ್ದಾವೆ. ಎಸ್, ಇದರ ನಡುವೆ ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಹಾಗಾದ್ರೆ ಏನಿದೆ ಸಮಾಚಾರ? ಏನಿದರ ಹಕ್ಕೀಕತ್ತು? ಇದೇ ಅಕ್ಟೋಬರ್ ವರೆಗೂ ವಿಜೇಂದ್ರ ಅವರನ್ನ ಮುಂದುವರಿಯಲು ಬಿಡಿ. ಲೆಟ್ ಹಿಮ್ ಕಂಟಿನ್ಯೂ ಟಿಲ್ ಅಕ್ಟೋಬರ್. ನವೆಂಬರ್ನಲ್ಲಿ ಅಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಕಿತ್ತು ಹಾಕಿ. ಕಿಕ್ ಹಿಮ್ ಔಟ್ ಇನ್ ದ ನವೆಂಬರ್, ಇನ್ ದ ಮಂತ್ ಆಫ್ ನವೆಂಬರ್. ಕೇಂದ್ರ ನಾಯಕರೊಬ್ಬರ ಜೊತೆ ಡಿವಿಎಸ್ ಬ್ಲಾಸ್ಟಿಂಗ್ ಮಾತು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಲಿಂಗಾಯತರ ವಿರೋಧಕ್ಕೆ ಬಿಜೆಪಿ ಗುರಿ ಆಗ್ಬೇಕಾಗತ್ತಾ? ವಿಜೇಂದ್ರ ಅವ್ರನ್ನ ಕಿತ್ತು ಬಿಸಾಕ್ರಿ ಅಂತ ಯಾವ ಕಾರಣಕ್ಕೆ ಹೇಳ್ತಾ ಇದ್ದಾರೆ? ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್, ಹಾಗಾಗಿ ವೇಟ್ ಮಾಡಿ ಹೊಡೀರಿ ಅನ್ನುವ ಮಾತೇನಾದ್ರೂ ಇದೆಯಾ? ಕಿಕ್ ಹಿಮ್ ಔಟ್ ಇನ್ ನವೆಂಬರ್, ವಿಜೇಂದ್ರ ಅವ್ರನ್ನ ಕಿತ್ತು ಬಿಸಾಕ್ರಿ ಅನ್ನುವ ಮಾತು ಯಾಕೆ ಈಗ ಉದ್ಭವಿಸ್ತಾ ಇದೆ? ವಿಜೇಂದ್ರ ಅವ್ರನ್ನ ಕಿತ್ತು ಹಾಕಿದ ಬಳಿಕ ಒಳ್ಳೆ ವ್ಯಕ್ತಿಯನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅನ್ನುವ ಮಾತು ಯಾವ ಕಾರಣಕ್ಕಾಗಿ ಕೇಳಿ ಬರ್ತಾ ಇದೆ? ಹೀಗಂತ ಕೇಂದ್ರ ನಾಯಕರಿಗೆ ಡಿ.ವಿ. ಸದಾನಂದ ಗೌಡ ಒಂದು ಫೈರ್ ಸಜೆಷನ್ ಕೊಟ್ಟಿದ್ದಾರ. ಆಗ ಬಿ.ಎಲ್. ಸಂತೋಷ್, ಜೋಶಿ ಡಬಲ್ ಗೇಮ್ ಬಗ್ಗೆ ಆ ಕಡೆಯ ಮಾತು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ನಾನು ದೇವರನ್ನ ನಂಬಿದ್ದೀನಿ ಅಂತ ಸದಾನಂದ ಗೌಡರು ಹೇಳ್ತಾ ಇದ್ದಾರೆ. ಸದಾನಂದ ಗೌಡರು ಯಾರು? ಮಾಜಿ ಮುಖ್ಯಮಂತ್ರಿ, ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರು, ಒಂದು ಪ್ರಬಲ ಸಮುದಾಯದ ನಾಯಕರು. ಯಾಕೆ ಈ ಕಾರಣವನ್ನ ಈಗ ಇಲ್ಲಿ ಮುಂದಿಡ್ತಿದ್ದಾರೆ ಅಂದ್ರೆ, ಯಾವ ಕಾರಣಕ್ಕಾಗಿ ಅಕ್ಟೋಬರ್ವರೆಗೂ ಅವರನ್ನ ಮುಂದುವರಿಯೋಕೆ ಬಿಡಿ ಅಂದ್ರೆ ಇಲ್ಲೇನಾದ್ರೂ ಪಿತೂರಿ ನಡೀತಾ ಇದೆಯಾ, ಸಂಚು ನಡೀತಾ ಇದೆಯಾ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಯತ್ನಾಳ್ ಅವರಂತೂ ಮಾಧ್ಯಮದ ಮುಂದೆನೆ ಮುಖಾಮುಖಿ ನೋಡದೆ ಈಗ ಯಡಿಯೂರಪ್ಪ ಅವರಾಗಿರ್ಬೋದು, ಯಡಿಯೂರಪ್ಪ ಕುಟುಂಬ ಸದಸ್ಯರನ್ನಾಗಿರ್ಬೋದು, ವಿಜೇಂದ್ರ ಅವ್ರನ್ನಾಗಿರ್ಬೋದು, ಯಾವ ರೀತಿ ಅವರು ಅಲ್ಲುಗಳಿತಾ ಇದ್ದಾರೆ, ಯಾವ ರೀತಿ ಅವರು ವರ್ಚಸ್ಸನ್ನು ಹಾಳು ಮಾಡ್ತಾ ಇದ್ದಾರೆ, ಈಗ ಅದು ಜಗಜ್ಜಾಹೀರಾಗಿದೆ ಮತ್ತು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಮಾಚಾರ. ಆದರೆ ಡಿ.ವಿ. ಸದಾನಂದ ಗೌಡರು ಈ ರೀತಿ ಯಾಕೆ ಮಾತಾಡಿದ್ದಾರೆ? ಅವರದ್ದೇ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಎಸ್, ಹಾಗಾದರೆ ಆ ಆಡಿಯೋದಲ್ಲಿರುವಂಥ ಮಾತೇನು? ಅವರೇ ಆಡಿದ್ದಾರಾ ಇಲ್ವಾ? ನೀವು ಚೆಕ್ ಮಾಡ್ಬೋದು. ಎಸ್, ಲೆಟ್ಸ್ ಹ್ಯಾವ್ ಅ ಲುಕ್.